ಈಗ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ನ ಪ್ರಕಾರ ನೋಡಿ, ನಾವು ಇವತ್ತು ಹಣ ದುಡಿತಿರುವಂಥದ್ದು ನಾರ್ಮಲಿ 4 ಕಡೆಯಿಂದ ದುಡಿಬೋದು. ಇನ್ವೆಸ್ಟ್ಮೆಂಟ್, ಬಿಸ್ನೆಸ್, ಸೆಲ್ಫ್ ಎಂಪ್ಲಾಯ್ ಮತ್ತು ಎಂಪ್ಲಾಯ್. ಈ ಥರ 4 ಕಡೆಯಿಂದ ನಾವು ಹಣ ಅಂತ ಏನೇ ದುಡಿತಿದ್ರು ಈ 4 ಕ್ಯಾಟಗರಿ ಒಳಗಡೆ ಬರುತ್ತೆ. ಸ್ಪೆಷಲಿ ನಾವಿವಾಗ ಹೇಳೋದಾದರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋದಾದರೆ, ಇನ್ವೆಸ್ಟ್ಮೆಂಟ್ ಒಂದು ಹಣದಿಂದ ಹಣ ದುಡಿಯುವಂಥದ್ದು. ಎಕ್ಸಾಂಪಲ್ ಸ್ಟಾಕ್ಸ್, ಶೇರ್ಸ್, ಫಿಕ್ಸ್ ಡೆಪಾಸಿಟ್, ಹಾಗೆ ಇನ್ಶೂರೆನ್ಸ್, ಇದೆಲ್ಲ ನಾವು ಏನು ಇವತ್ತು ಇನ್ವೆಸ್ಟ್ ಮಾಡಿ ಹಣದಿಂದ ಹಣ ದುಡಿತೇವೆ, ಅದು ಇನ್ವೆಸ್ಟ್ಮೆಂಟ್ ಬೇಸಲ್ಲಿ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಬಿಸ್ನೆಸ್ ಅಂತ ಹೇಳಿದರೆ ಒಂದು ಸರ್ವಿಸನ್ನು ಒಂದು ಕಸ್ಟಮರ್ ತನಕ ಮುಟ್ಟಿಸಿ ಕಸ್ಟಮರಿಂದ ಬಂದಂಥ ಬಿಸ್ನೆಸ್ಸಲ್ಲಿ ಬರುವಂಥ ಮಾರ್ಜಿನನ್ನು ದುಡಿಯುವಂಥದ್ದು ಬಿಸ್ನೆಸ್ ಅಂತ ಆಗುತ್ತೆ. ಹಾಗೆ ಸೆಲ್ಫ್ ಎಂಪ್ಲಾಯ್ ಅಂತ ಹೇಳಿದರೆ ನಾರ್ಮಲಿ ಒಂದು ಚಿಕ್ಕ ಕ್ಯಾಪಿಟಲನ್ನು ಅವರು ಇನ್ವೆಸ್ಟ್ ಮಾಡಿ ಅಲ್ಲಿಂದ ಇವರೇನು ಮಾಡ್ತಾರೆ, ಇವ್ರದ್ದೇ ಆದಂಥ ಒಂದು ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡ್ಕೋತಾರೆ. ಹಾಗೆ ಈ ಕ್ವಾಡ್ರೆಂಟ್ ಏನು ಹೇಳುತ್ತೆ, ಈ ಕ್ವಾಡ್ರೆಂಟಲ್ಲಿ ನಾವು ನಾರ್ಮಲಿ ಏನು ಜಾಬ್ ಮಾಡ್ತೇವೆ, ಈ ಜಾಬ್ ಅಂತ ಹೇಳಿದರೆ ಇನ್ವೆಸ್ಟ್ಮೆಂಟ್ ಮತ್ತು ಬಿಸ್ನೆಸ್ ಕ್ಯಾಟಗರಿಗೆ ನಾವು ಟೈಮ್ ಕೊಡುವಂಥದ್ದು. ಇಲ್ಲಿ ಒಂದು ಸರ್ವೆ ಪ್ರಕಾರ 95% ಜನ SE ಮತ್ತು ಈ ಕ್ವಾಡ್ರೆಂಟಲ್ಲಿದ್ದಾರೆ. ಹಾಗೆ 5% ಜನ I ಮತ್ತು B ಕ್ವಾಡ್ರೆಂಟಲ್ಲಿದ್ದಾರೆ. ಈ ಇಕಾನಮಿಕ್ ಸರ್ವೆ ಪ್ರಕಾರ ಒಂದು ಅಂಕಿಅಂಶ ಹೊರಬರುತ್ತೆ. ಅಲ್ಲಿ 95% ಹಣ ಏನಿದೆ ಅದು I ಮತ್ತು B ಕ್ವಾಡ್ರೆಂಟಲ್ಲಿದೆ, ಈ ಕ್ವಾಡ್ರೆಂಟಲ್ಲಿ ಇರುವಂಥ ಜನರ ಹತ್ರ ಇದೆ. ಹಾಗೆ 5% ಹಣ 95% ಜನರ ಹತ್ರ ಇದೆ. ಹೀಗೆ ಯಾಕೆ ಆಗ್ತಾಯಿದೆ ಅಂತ ನೋಡೋದಾದರೆ, ಈ I ಮತ್ತು B ಕ್ವಾಡ್ರೆಂಟಲ್ಲಿದ್ದವರು ಟೈಮ್ ಮಲ್ಟಿಫಿಕೇಷನ್ ಮಾಡ್ತಾರೆ. ಹಾಗೆ SE ಮತ್ತು ಈ ಕ್ವಾಡ್ರೆಂಟ್ ಅಂದರೆ ಸೆಲ್ಫ್ ಎಂಪ್ಲಾಯ್ ಮತ್ತು ಎಂಪ್ಲಾಯ್ ಆಗಿರುವವರು ಟೈಮನ್ನು ಸೇಲ್ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಈ ರೀತಿ ಇರುವಂಥದ್ದು. ಈಗ ನಾರ್ಮಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಈ 5%ಗೆ ಹೋಗುವಂಥ ಹಕ್ಕಿದೆ ಅಲ್ವಾ, ಹಕ್ಕಿದೆ. ಆದರೆ ಯಾವಾಗ ನಾವು ಇಲ್ಲಿ ಹೋಗಬೇಕಂತ ಹೇಳಿದರೆ ನಾವೇನು ಮಾಡಬೇಕು, ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಿಲ್ಲ ಅಂದರೆ ಬಿಸ್ನೆಸ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ನಾವು ಮಾಡಬೇಕಂತ ಹೇಳಿದರೆ ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಇರಬೇಕು, ಆವಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಇಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಹಣ ದುಡೋಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಹತ್ರ ಆಪ್ಷನ್ ಉಳಿಯುತ್ತೆ ಬಿಸ್ನೆಸ್. ನಾವು ಬಿಸ್ನೆಸ್ಸನ್ನು ಮಾಡಿ 5% ಕ್ವಾಡ್ರೆಂಟ್ ಅಂದರೆ ಟೈಮ್ ಮಲ್ಟಿಫಿಕೇಷನ್ ಮಾಡುವಂಥ ಕ್ವಾಡ್ರೆಂಟಿಗೆ ನಾವು ಹೋಗ್ಬೋದು. ಹಾಗಾದರೆ ಬಿಸ್ನೆಸ್ ಮಾಡೋದಾದರೆ ಯಾವ ಬಿಸ್ನೆಸ್ಸನ್ನು ಮಾಡುವಂಥದ್ದು, ನಾವು ಯಾವ ಬಿಸ್ನೆಸ್ ಮಾಡ್ಬೋದು? ನಾರ್ಮಲಿ ನಾವು ನೋಡೋದಾದರೆ 3 ಥರದ ಬಿಸ್ನೆಸ್ ಇರುವಂಥದ್ದು. ಫಸ್ಟ್ ಬರುತ್ತೆ ಕಾರ್ಪೊರೇಟ್ ಬಿಸ್ನೆಸ್, ಫ್ರ್ಯಾಂಚೈಸ್ ಬಿಸ್ನೆಸ್, ಮತ್ತೊಂದು ಪರ್ಸ್ನಲ್ ಬಿಸ್ನೆಸ್. ಹೀಗೆ 3 ಥರದ ಬಿಸ್ನೆಸ್ ಇವತ್ತು ನಾವು ಸಮಾಜದಲ್ಲಿ ನೋಡ್ಬೋದು, ಇವತ್ತು ಮಾರ್ಕೆಟಲ್ಲಿ ನೋಡ್ಬೋದು. ಕಾರ್ಪೊರೇಟ್ ಬಿಸ್ನೆಸ್ ನಾವು ಹೇಳೋದಾದರೆ ಟಾಟಾ, ಬಿರ್ಲಾ, ರಿಲಯನ್ಸ್ ಈ ಥರದ್ದೇನು ಇಂಡಸ್ಟ್ರಿಗಳ ಹೆಸರು ನಾವು ಕೇಳ್ತೇವೆ, ಇದು ಕಾರ್ಪೊರೇಟ್ ಬಿಸ್ನೆಸ್ ಒಳಗಡೆ ಬರುತ್ತೆ. ಇಲ್ಲಿ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂತ ಹೇಳಿದರೆ ಹ್ಯೂಜ್ ಕ್ಯಾಪಿಟಲನ್ನು ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ತುಂಬ ಹಣನ ಈ ಬಿಸ್ನೆಸ್ ಮಾಡಬೇಕಂದ್ರೆ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಇವಾಗ ಯಾವುದು, ನಾವು ರಿಲಯನ್ಸ್ ಜಿಯೋ ನಮ್ಮ ಕಣ್ಣೆದುರುಗಡೆ ಬಂದಂಥ ಒಂದು ಈ ಥರದ ಬಿಸ್ನೆಸ್. ಅವ್ರು ಏನು ಮಾಡಿದರು, ಫಸ್ಟಿಗೆ 900,000 ಕೋಟಿ ರೂಪಾಯಿಗಳನ್ನು ಒಮ್ಮೆಲೆ ಅವರು ಇನ್ವೆಸ್ಟ್ ಮಾಡಿ ಒಂದು ಜಿಯೋ ನೆಟ್ವರ್ಕನ್ನು ಅವ್ರು ರೆಡಿ ಮಾಡಿದರು. ಸರಿಯಾ, ನಾವು ನೋಡಿರ್ತಕ್ಕಂಥದ್ದು, ಇವಾಗ ನಮ್ಮ ಎದುರುಗಡೆ ಬಂದಿರತಕ್ಕಂಥದ್ದು ಇವತ್ತು. ಹಾಗೆ ಇಲ್ಲಿ ಇಲ್ಲಿ ನಾವು ಖಾಲಿ ಹಣ ಹಾಕಿದ್ರೆ ಆಗೋದಿಲ್ಲ, ಅದಕ್ಕೆ ನಾಲೆಜ್ ಬೇಕಾಗುತ್ತೆ ನಡೆಸ್ಕೊಂಡು ಹೋಗೋಕ್ಕೆ. ಹಾಗೆ ಈ ಬಿಸ್ನೆಸ್ಸನ್ನು ನಡೆಸಬೇಕಂತ ಹೇಳಿದರೆ ಮ್ಯಾನ್ ಪವರ್ ಬೇಕಾಗತ್ತೆ. ಹಾಗೆ ಇಲ್ಲಿ ಲ್ಯಾಂಡ್ ಬೇಕಾಗುತ್ತೆ, ಸ್ವಂತದ್ದು ಅಥವಾ ರೆಂಟಲ್ಲಿ ನಾವು ಲ್ಯಾಂಡನ್ನು ನಾವಿಲ್ಲಿ ತಗೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಹೇಳಿದರೆ, ಈ ಒಂದು ಬಿಸ್ನೆಸ್ಸನ್ನು ರನ್ ಮಾಡಬೇಕಂತ ಹೇಳಿದರೆ ನಮಗೆ ಇಲ್ಲಿಂದ ಒಂದು ಫಿಕ್ಸ್ ಎಕ್ಸ್ಪೆನ್ಸಿನ ಒಂದು ಹೊಣೆ ಹೊರಬೇಕಾಗತ್ತೆ. ಈಗ ಇದು ನಡೀತದೋ ಇಲ್ವೋ ಗೊತ್ತಿಲ್ಲ, ಬಟ್ ಇಷ್ಟು ಖರ್ಚು ಆಗಿಯೇ ಆಗುತ್ತೆ ಅಲ್ವಾ. ಇದೆಲ್ಲ ಮಾಡಬೇಕಂತ ಹೇಳಿದರೆ 100% ಇನ್ವೆಸ್ಟ್ಮೆಂಟ್ ಏನು ಮಾಡಿರ್ತೀವಿ ಅದರದ್ದು ರಿಸ್ಕನ್ನು ನಾವು ಹೊರಬೇಕಾಗತ್ತೆ. ಈ ರಿಸ್ಕನ್ನು
ಒಬ್ಬ 95%ಅಲ್ಲಿರುವಂಥ ವ್ಯಕ್ತಿ, ಒಬ್ಬ ಟೈಮ್ ಸೇಲ್ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಒಬ್ಬ ಬಂದು ಇದನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ? ಈ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈಗ ನೆಕ್ಸ್ಟ್ ಬರುತ್ತೆ ಫ್ರ್ಯಾಂಚೈಸ್ ಬಿಸ್ನೆಸ್. ಫ್ರ್ಯಾಂಚೈಸ್ ಬಿಸ್ನೆಸ್ಸಲ್ಲಿ ನಾವು ನಾರ್ಮಲ್ ಹೇಳೋದಾದರೆ ಮ್ಯಾಕ್ಡೊನಾಲ್ಡ್, ಡೊಮಿನೋಸ್, KFC, ಜಂಬೋ ಕಿಂಗ್ ಈ ಥರದ್ದೆಲ್ಲ ಏನು ನಾವು ಹೆಸರು ಕೇಳ್ತೇವೆ ಇವತ್ತು ಮಾರ್ಕೆಟಲ್ಲಿ, ಇವ್ರದ್ದು ಕೂಡ ಈ ಫ್ರ್ಯಾಂಚೈಸ್ ಬಿಸ್ನೆಸ್ ಒಳಗಡೆ ಬರುತ್ತೆ. ಇವರೇನು ಮಾಡ್ತಾರೆ, ಒಂದು ಹ್ಯೂಜ್ ಇನ್ವೆಸ್ಟ್ಮೆಂಟನ್ನು ಮಾಡಿ, ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿ ಇಲ್ಲಿಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಒಂದು ಮಂತ್ಲಿ ನಮಗೆ ಇಷ್ಟು ಬರಬೇಕಂಥೇಳಿ ಔಟ್ಲೆಟ್ಗಳನ್ನು ಫ್ರ್ಯಾಂಚೈಸ್ ಬೇಸಲ್ಲಿ ಬೇರೆಯವರಿಗೆ ರೆಂಟಲ್ಲಿ ಕೊಟ್ಟಿರ್ತಾರೆ. ಒಂದು 1000 ಬಸ್ ಇದೆ ಸಪೋಸ್ ನಿಮ್ಮ ಹತ್ರ, 1000 ಜನರಿಗೆ ನೀವು ಸಪೋಸ್ 1000 ಬಸ್ಸನ್ನು 100 ಜನರಿಗೆ 10 ಬಸ್ ಕೊಟ್ಟಿದ್ರಿ, ಸರಿಯಾ? ನೀವು ಈ 10 ಹ್ಯಾಂಡಲ್ ಮಾಡಿ, ನೀವು ಇದು 10 ಹ್ಯಾಂಡಲ್ ಮಾಡಿ, ಹೀಗೆ ಸಪೋಸ್ ನೀವು ಕೊಟ್ಟಿದ್ರಿ ಫ್ರ್ಯಾಂಚೈಸಿ ಬೇಸಲ್ಲಿ. ಈಗ ನೀವೇನು ಹೇಳ್ತೀರಿ, ಅವ್ರು ನೀವು ಬಿಸ್ನೆಸ್ ಎಷ್ಟು ಮಾಡ್ತಿರೋ ಮಾಡೋದಿಲ್ಲೋ ಗೊತ್ತಿಲ್ಲ, ಬಟ್ ಅಲ್ಲಿಂದ ಇಷ್ಟು ನನಗೆ ತಿಂಗಳಿಗೆ ಬರಬೇಕಂತಿರುತ್ತೆ, ಸರಿಯಾ? ಇದು ಫ್ರ್ಯಾಂಚೈಸಿ ಬೇಸಿಗೆ ನಾನು ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೂಡ ಏನು ಮಾಡಿದ್ವಿ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಹೇಳಿದರೆ ಹ್ಯೂಜ್ ಕ್ಯಾಪಿಟಲ್ ನಾವು ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ. ಈ ಬಿಸ್ನೆಸ್ ಕೂಡ ನಡೆಸಬೇಕಂತ ಹೇಳಿದರೆ ನಾಲೆಜ್ ತುಂಬ ಬೇಕಾಗುತ್ತೆ. ಹಾಗೆ ಮ್ಯಾನ್ ಪವರ್ ನಮಗಿಲ್ಲಿ ಬೇಕಾಗುತ್ತೆ, ಹೈಯರ್ ಮಾಡಬೇಕು, ಜನರನ್ನ ಇಲ್ಲಿ ಹೈಯರ್ ಮಾಡಬೇಕಾಗತ್ತೆ. ಲ್ಯಾಂಡ್ ರೆಂಟ್ ಅಥವಾ ಓನ್ ಇದು ಬೇಕಾಗುತ್ತೆ. ಇಲ್ಲಿ ಕೂಡ ಇದೆಲ್ಲದನ್ನು ಬೇಕುಗಳನ್ನು ಪೂರೈಸಬೇಕಂದ್ರೆ ಒಂದು ಖರ್ಚು ನಮ್ಗೆ ಫಿಕ್ಸ್, ಇಷ್ಟೊಂದು ಖರ್ಚಿದ್ದು ಹೊಣೆ ನಾವು ಹೊರಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕೂಡ 100% ಇನ್ವೆಸ್ಟ್ಮೆಂಟಿನ ರಿಸ್ಕನ್ನು ನಾವು ಹೊರಬೇಕಾಗತ್ತೆ. ಹಾಗಾದರೆ ಈ ಬಿಸ್ನೆಸ್ಸನ್ನು ಒಬ್ಬ 95%ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಬಂದು ಮಾಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ನೆಕ್ಸ್ಟ್ ಬರುತ್ತೆ ಪರ್ಸ್ನಲ್ ಬಿಸ್ನೆಸ್. ಪರ್ಸ್ನಲ್ ಬಿಸ್ನೆಸ್ಸಿಗೆ ನೆಟ್ವರ್ಕ್ ಮಾರ್ಕೆಟ್ ಅಂತ ಕರೀತಾರೆ. ನೆಟ್ವರ್ಕ್ ಮಾರ್ಕೆಟ್, ಹಾಗೆ ಡೈರೆಕ್ಟ್ ಸೆಲ್ಲಿಂಗ್, ಅಫಿಲಿಯೇಟ್ ಬಿಸ್ನೆಸ್, ರೆಫರಲ್ ಬಿಸ್ನೆಸ್, ಹಾಗೆ ಬೇರೆ ಬೇರೆ ಹೆಸರುಗಳಿಂದ ಈ ಬಿಸ್ನೆಸ್ಸನ್ನು ಕರೆದಿದ್ದಾರೆ. ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂತ ಹೇಳಿದರೆ, ಪರ್ಸ್ನಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂತ ಹೇಳಿದರೆ ಇಲ್ಲಿ 0 ಇನ್ವೆಸ್ಟ್ಮೆಂಟ್, ಯಾವುದೇ ರೀತಿಯಂಥ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಹಾಗೆ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಹೇಳಿದರೆ 0 ನಾಲೆಜ್, ಇಲ್ಲಿ ಯಾವುದೇ ರೀತಿಯಂಥ ನಾಲೆಜ್ನ ಅಗತ್ಯ ಇಲ್ಲ. ಬಟ್ ನೀವು ಇಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕಂತ ಹೇಳಿದರೆ ಕಲಿಬೇಕಾಗತ್ತೆ. ಸ್ಟಾರ್ಟ್ ಮಾಡಲಿಕ್ಕೆ 0 ನಾಲೆಜ್ ಬೇಕಾಗುತ್ತೆ, ಬಟ್ ನೀವು ಬಿಸ್ನೆಸ್ ಮ್ಯಾನ್ ಆಗಲಿಕ್ಕೆ ಇಲ್ಲಿ ಪ್ರಾಕ್ಟಿಕಲಿ ನೀವು ಮಾಡ್ತಾ ಮಾಡ್ತಾ ಇಲ್ಲಿಂದ ಕಲಿಬೋದು. ಹಾಗೆ ಇಲ್ಲಿ ಮ್ಯಾನ್ ಪವರ್ ಬೇಕಾಗುತ್ತೆ, ಮ್ಯಾನ್ ಪವರ್ ಇಲ್ಲಿ ಸಹ ಬೇಕಾಗುತ್ತೆ. ಬಟ್ ನೀವು ಯಾರಿಗೂ ಕೂಡ ಸ್ಯಾಲ್ರಿ ಕೊಟ್ಟು ಇಲ್ಲಿಂದ ಹೈಯರ್ ಮಾಡಬೇಕಂತಿಲ್ಲ, ನೀವು ಯಾರನ್ನೂ ಕೂಡ ಸ್ಯಾಲ್ರಿಯಲ್ಲಿ ಇಲ್ಲಿ ಇಟ್ಕೋಬೇಕಂತಿಲ್ಲ. ಹಾಗೆ ಇಲ್ಲಿ ಲ್ಯಾಂಡ್ನ ಅಗತ್ಯ ಇಲ್ಲ, ಯಾವುದೇ ರೀತಿಯಂಥ ಲ್ಯಾಂಡ್ ಅಗತ್ಯ, ಯಾಕಂದರೆ ಇದು ಆನ್ಲೈನ್ ಬಿಸ್ನೆಸ್ ಇರುತ್ತೆ. ಇದು ಯಾವುದು ಬೇಡ ಅಂತ ಹೇಳಿದರೆ ನಿಮಗೆ ಎಕ್ಸ್ಪೆನ್ಸ್ ಇದೆಯಾ? ಇಲ್ಲಿ ಎಕ್ಸ್ಪೆನ್ಸ್ ಇಷ್ಟು ಖರ್ಚು ನನಗೆ ಅಂಥೇಳಿ ಏನಾದರೂ ಫಿಕ್ಸ್ ಇದೆಯಾ? ಇಲ್ಲ. ಇದೆಲ್ಲ ಇಲ್ಲ ಅಂತ ಹೇಳಿದರೆ ರಿಸ್ಕ್ ಇಲ್ಲಿ 0% ಆಗುತ್ತೆ, ಅಂದರೆ ರಿಸ್ಕ್ ಫ್ರೀ ಬಿಸ್ನೆಸ್ ಆಗುತ್ತೆ. ಈ ಬಿಸ್ನೆಸ್ಸನ್ನು ಒಬ್ಬ 95%ಅಲ್ಲಿದ್ದವನು ಬಂದು ಮಾಡ್ಬೋದಾ? ಮಾಡ್ಬೋದಲ್ವ? ಮಾಡ್ಬೋದು. ಹಾಗಾದರೆ ಆ್ಯಕ್ಚುಲಿ ನಾವು ಇದು ಮಾಡ್ಬೋದು ಅಂತ ಹೇಳಿದರೆ ಆ್ಯಕ್ಚುಲಿ ನೆಟ್ವರ್ಕ್ ಮಾರ್ಕೆಟ್ ಮತ್ತು ಈ ಒಂದು ಬೇರೆ ಫ್ರ್ಯಾಂಚೈಸ್ ಬಿಸ್ನೆಸ್ ಮತ್ತು ಕಾರ್ಪೊರೇಟ್ ಬಿಸ್ನೆಸ್ ಮಧ್ಯದಲ್ಲಿರುವಂಥ ವ್ಯತ್ಯಾಸ ಏನು? ಯಾಕೆ ಆ್ಯಕ್ಚುಲಿ ನಾವು ನೆಟ್ವರ್ಕ್ ಮಾರ್ಕೆಟ್ ಮಾಡಬೇಕಂದ್ರೆ ಯಾಕೆ ಮಾಡಬೇಕು? ಇದನ್ನು ನಾವು ಫಸ್ಟ್ ನೋಡ್ಕೋಬೇಕಾಗತ್ತೆ. ಎಕ್ಸಾಂಪಲ್ ಹೇಳೋದಾದರೆ ನೆಟ್ವರ್ಕ್ ಮಾರ್ಕೆಟನ್ನು ನಾವು ಯಾಕೆ ಮಾಡಬೇಕು ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇವತ್ತು ರಿಲಯನ್ಸ್ ಇಂಡಸ್ಟ್ರಿದು ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. ರಿಲಯನ್ಸ್ ಇಂಡಸ್ಟ್ರಿ ಒಳಗಡೆ ಸಪೋಸ್ 1 lakh ಎಂಪ್ಲಾಯೀಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ, ವರ್ಕ್ ಮಾಡ್ತಿದ್ದಾರೆ, ಜಾಬ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. 1 lakh ಜನ ಇದ್ದಾರೆ, ದಿನ 8 ಗಂಟೆ ಅವ್ರು ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಸರಿಯಾ? ಅಂದರೆ ರಿಲಯನ್ಸ್ ಓನರಿಗೆ ಡೈಲಿ 8 ಲಕ್ಷ ಗಂಟೆಯ ಕೆಲಸ ಆಗ್ತಾಯಿದೆ, ಸರಿ ಅಲ್ವಾ? ಹಾಗೆ ಈ ಕಂಪನಿಯಲ್ಲಿ ಒಬ್ಬ 8 ಗಂಟೆ ಕೆಲಸ ಮಾಡ್ತಿದ್ರೆ ಇವನು ಸ್ಯಾಲ್ರಿ ಸಪೋಸ್ 25,000 ಇದೆ ಅಂತ ತಿಳ್ಕೊಳ್ಳಿ. 25,000 ಇದ್ದರೆ ಈ ಕಂಪನಿ ಈ ವ್ಯಕ್ತಿಯ 8 ಗಂಟೆಯಿಂದ ಸಪೋಸ್ ಒಂದು 50,000 ದುಡಿದ್ರೆ 25,000 ಅವರಿಗೆ ಸ್ಯಾಲ್ರಿ ಕೊಡ್ತಾರೆ, ಸರಿಯಾ? ಹಾಗೆ ಇಲ್ಲಿ ಈ ಒಂದು 8 ಗಂಟೆ ಎದುರಿನವ್ರು ತಗೊಂಡು ಆ ಓನರ್ ಏನು ಮಾಡ್ತಿದ್ದಾರೆ, ಅವರಿಂದ ಆ ಅವ್ರ ಟೈಮಿಂದ ಹಣ ದುಡಿತಾ ಇದ್ದಾರೆ. ಕ್ಲಿಯರಾ? ಬಟ್ ನಿಮ್ಮ ಜೀವನದಲ್ಲಿ ಇರುವಂಥದ್ದು 24 ಗಂಟೆ. ನಮ್ಮ ಹತ್ರ ಯಾವುದೇ ರೀತಿಯಾದ ಜನ ನಮ್ಮ ಹತ್ರ ಸಂಬಳಕ್ಕೆ ಇಟ್ಕೊಳ್ಳೋಕೆ ಇವತ್ತು ನಮ್ಮ ಹತ್ರ ಕ್ಯಾಪಿಟಲ್ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಏನಿಲ್ಲ, ಇನ್ವೆಸ್ಟ್ಮೆಂಟ್ ನಮ್ಮ ಹತ್ರ ಇಲ್ಲ. ಇವರು ಈ ಒಂದು ಸಿಸ್ಟಮ್ ಮೂಲಕ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ನಾಲೆಜ್ ಇಟ್ಕೊಂಡು ಜನರನ್ನು ಸ್ಯಾಲ್ರಿಯಲ್ಲಿ ಹೈಯರ್ ಮಾಡಿ ಇವ್ರೇನು ಮಾಡ್ತಿದ್ದಾರೆ, ಟೈಮ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದಾರೆ. ಬಟ್ ನೀವೇನು ಮಾಡಬೇಕು, ನಮ್ಮ ಹತ್ರ ಈಗ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹಣ ಇಲ್ಲ, ಬಟ್ ನಮಗೆ ಟೈಮ್ ಮಲ್ಟಿಪ್ಲಿಕೇಶನ್ ಮಾಡುವ ಇಚ್ಛೆ ಇದ್ದರೆ ನಾವು ನೆಟ್ವರ್ಕ್ ಮಾರ್ಕೆಟ್ ಒಳಗಡೆ ಟೈಮ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಹೇಗೆ?
ಸಪೋಸ್ ನಿಮ್ಮ ಹತ್ರ 1,000 ಜನರ ಟೀಮ್ ಇದೆ, 1,000 ಜನರದ್ದು ನೀವು ಟೀಮ್ ಕಟ್ಟಿದ್ರಿ. ಪ್ರತಿಯೊಬ್ಬರು ಅವರಿಗೋಸ್ಕರ ದಿನ 3 ಗಂಟೆ ಕೆಲಸ ಮಾಡ್ತಾರಂತ ಹೋಗಳಿ. ಅವರಿಗೋಸ್ಕರ 3 ಗಂಟೆ ಕೆಲಸ ಮಾಡ್ತಾರೆ. ಹಾಗೆ 3,000 ಗಂಟೆಯ ಬೆನಿಫಿಟ್ ಪರೋಕ್ಷವಾಗಿ ನಿಮಗೆ ಆಗುತ್ತೆ. ಇದರದ್ದು ಬೆನಿಫಿಟು ಇಂಡೈರೆಕ್ಟ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಇಸ್ ಗುಡ್ ಆರ್ ಬ್ಯಾಡ್? ಗುಡ್ ಅಲ್ವಾ? ಇದು ಗುಡ್. ಇದಕ್ಕೋಸ್ಕರ ಟೈಮ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೋಸ್ಕರ ನಾವು ನೆಟ್ವರ್ಕ್ ಮಾರ್ಕೆಟ್ ಒಳಗಡೆ ಬರಬೇಕು. ಓಕೆ, ಇದಿಷ್ಟು ಕ್ಲಿಯರ್ ಆಯ್ತಲ್ಲ. ಈಗ ನಾವು ನೆಟ್ವರ್ಕ್ ಮಾರ್ಕೆಟನ್ನೇ ಯಾಕೆ ಮಾಡಬೇಕಂತ ನಾ ಇಷ್ಟು ತರ ಹೇಳಿದೆ. ಅಂದರೆ ನೆಟ್ವರ್ಕ್ ಮಾರ್ಕೆಟ್ ಯಾಕೆ ಮಾಡಬೇಕು? ಟೈಮ್ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೋಸ್ಕರ ನಾವು ಮಾಡಬೇಕು. ಟೈಮ್ ಮಲ್ಟಿಪ್ಲಿಕೇಶನ್ಗೆ ಎಗನೆಸ್ಟ್ ಆಗಿಯೇ ನಮ್ಗೆ ರಿಟರ್ನ್ಸ್ ಬರುತ್ತೆ. ಗೊತ್ತಾಯ್ತಲ್ಲ. ನಾವು ಒಬ್ಬ 8 ಗಂಟೆ ವರ್ಕ್ ಮಾಡ್ತಾನಂತ ಹೇಳಿದರೆ 8 ಗಂಟೆಗೆ ಸಂಬಂಧಪಟ್ಟಷ್ಟೇ ಆತ ರಿಟರ್ನ್ಸ್ ದುಡಿತಾ ಇರ್ತಾನೆ. ಸರಿಯಾ? ಈಗ ಒಬ್ಬ 10 ಜನರನ್ನು ಕೆಲಸಕ್ಕೆ ಇಟ್ಕೊಂಡಿದ್ದಾನೆ ಅಂತ ಹೇಳಿದರೆ 10 ಜನರದ್ದು ಟೈಮ್ ಮಲ್ಟಿಪ್ಲಿಕೇಶನ್ ಎಷ್ಟಾಗ್ತಿದೆ ಅದರ ಪ್ರಕಾರ ಆತನಿಗೆ ಪ್ರಾಫಿಟ್ ಬರ್ತಾ ಇರುತ್ತೆ. ಒಬ್ಬ 1000 ಜನರನ್ನು ಒಂದು ಆಫೀಸಲ್ಲಿ ಇಟ್ಟು ಅಥವಾ ಒಂದು ಕಂಪನಿಯಲ್ಲಿ ಇಟ್ಟು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ 1000 ಜನರದ್ದು ಎಷ್ಟು ಟೈಮ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ ಅದ್ರ ಪ್ರಕಾರ ಆತ ರಿಟರ್ನ್ಸ್ ದುಡಿತಾ ಇರ್ತಾನೆ. ಹಾಗೆ 1,00,000 ಜನರದ್ದು ಟೀಮ್ ಇದ್ದರೆ ಆತನ ಟೀಮಲ್ಲಿ ಎಷ್ಟು ಟೈಮ್ ಮಲ್ಟಿಪ್ಲಿಕೇಶನ್ ಆಗ್ತಾಯಿದೆ ಅದರ ಲೆಕ್ಕದಲ್ಲಿಯೇ ಆತನಿಗೆ ರಿಟರ್ನ್ ಸಿಗ್ತಾ ಇರುತ್ತೆ. ಸರಿಯಾ? ನೆಟ್ವರ್ಕ್ ಮಾರ್ಕೆಟ್ ನಾವು ಯಾಕೆ ಮಾಡಬೇಕಂತ ಹೇಳಿದರೆ ಟೈಮ್ ಮಲ್ಟಿಫಿಕೇಷನ್ ಮಾಡಲಿಕ್ಕೆ ಒಬ್ಬ 95% ಬೇರೆ ಯಾವುದೇ ರೀತಿಯಾದಂಥ ದಾರಿ ಇಲ್ಲ. ಆತ ನೆಟ್ವರ್ಕ್ ಮಾರ್ಕೆಟ್ನಲ್ಲಿ ಬಂದೇ 95% ನೆಟ್ವರ್ಕ್ ಮಾರ್ಕೆಟ್ ಒಳಗಡೆ ಬಂದೇ ಆತ ಟೈಮ್ ಮಲ್ಟಿಫಿಕೇಷನ್ ಮಾಡಿ ಒಂದು ಬಿಸ್ನೆಸ್ ಕೋಡೆಂಟಿಗೆ ನಾವು ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ನಾವು ನೆಟ್ವರ್ಕ್ ಮಾರ್ಕೆಟನ್ನೇ ಚೂಸ್ ಮಾಡಬೇಕಾಗತ್ತೆ. ಓಕೆ, ಇದರ ನಂತರ ನೆಟ್ವರ್ಕ್ ಮಾರ್ಕೆಟ್ ಮತ್ತು ಟ್ರೆಡಿಷ್ನಲ್ ಮಾರ್ಕೆಟ್ಗಿರುವ ವ್ಯತ್ಯಾಸ ತಿಳ್ಕೊಬೇಕಾಗತ್ತೆ. ಆವಾಗ ನಾವು ನೆಟ್ವರ್ಕ್ ಮಾರ್ಕೆಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ? ಈಗ ಟ್ರೆಡಿಷ್ನಲ್ ಮಾರ್ಕೆಟ್ನಲ್ಲಿ ಏನು ನಡೀತಾ ಇರುತ್ತೆ? ಈಗ ಟ್ರೆಡಿಷ್ನಲ್ ಮಾರ್ಕೆಟ್ ಒಳಗಡೆ ಹೇಗೆ ಕೆಲಸ ನಡೀತಿರುತ್ತೆ ಅಂತ ಹೇಳಿದರೆ, ಸಪೋಸ್ ನೀವು 10 ರೂಪೀಸದು ಬಿಸ್ಲೇರಿ ಬಾಟಲನ್ನು ಯಾವಾಗಾದ್ರೂ ಪರ್ಚೇಸ್ ಮಾಡಿದ್ರಾ? 10 ರೂಪೀಸದು ಬಿಸ್ಲೇರಿ ಬಾಟಲನ್ನು ನೀವು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದರೆ ನೀವು ಕಸ್ಟಮರ್ ಆದರೆ ಆ ವಸ್ತುವನ್ನು ಕನ್ಸ್ಯೂಮ್ ಮಾಡಿದ್ರಿ. ಓಕೆ, ಈ ಬಾಟಲನ್ನು ನೀವು ಎಲ್ಲಿ ತೊಗೊಂಡಿರ್ತೀರಿ? ರಿಟೇಲ್ ಶಾಪ್ನಲ್ಲಿ ಪರ್ಚೇಸ್ ಮಾಡಿದ್ರಿ. ಸರಿಯಾ? ರಿಟೇಲ್ ಶಾಪ್ನವರು ಈ ನೀರು ಬಾಟ್ಲಿನ ರೆಡಿ ಮಾಡಿ ಕೊಟ್ಟಿದ್ರಾ? ಇಲ್ಲ, ಇವರು ಹೋಲ್ಸೇಲರಿಂದ ತಗೊಂಡಿರ್ತಾರೆ. ಹೋಲ್ಸೇಲರ್ನವ್ರು ರೆಡಿ ಮಾಡಿದ್ರಾ? ಇವರು ಸಹ ರೆಡಿ ಮಾಡಿರೋದಿಲ್ಲ. ಇವರು ಡಿಸ್ಟ್ರಿಬ್ಯೂಟರಿಂದ ತಗೊಂಡಿರ್ತಾರೆ. ಡಿಸ್ಟ್ರಿಬ್ಯೂಟರ್ ಕೂಡ ರೆಡಿ ಮಾಡಿರೋದಿಲ್ಲ. ಡಿಸ್ಟ್ರಿಬ್ಯೂಟರು C&F ಕಂಪನಿ ಫ್ರಾಂಚೈಸ್ ಇರುತ್ತೆ, ಅಲ್ಲಿಂದ ತಗೊಂಡಿರ್ತಾರೆ. ಇಲ್ಲಿ ಮ್ಯಾನುಫ್ಯಾಕ್ಚರರ್ ಇರ್ತಾರೆ. ಓಕೆ, ಇಲ್ಲಿ 10 ರೂಪೀಸಲ್ಲಿ ರೆಡಿಯಾದ ವಸ್ತು 10 ರೂಪೀಸಲ್ಲಿ ನೀವು ಪರ್ಚೇಸ್ ಮಾಡಿದಂಥ ವಸ್ತು ಮ್ಯಾನುಫ್ಯಾಕ್ಚರಿಂದ ಈ ವೇಯಲ್ಲಿ ಇಲ್ಲಿ ತನಕ ಬರಬೇಕಂದ್ರೆ ಇಲ್ಲಿ ನಿಮಗೆ ಏನಿದೆ ಅಂತ ಹೇಳಿದರೆ ಅಡ್ವರ್ಟೈಸ್ಮೆಂಟ್, ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಮೂಲಕ ನೀವು ಈ ವಸ್ತುವಿನ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತೀರಿ. ಆ ನಂತರ ನೀವು ರಿಟೇಲ್ ಶಾಪ್ನಿಂದ ನೀವು ವಸ್ತುವನ್ನು ಪಡ್ಕೊಂಡಿರ್ತೀರಿ, ಹೋಗಿ ಪರ್ಚೇಸ್ ಮಾಡಿರ್ತೀರಿ. ಇಷ್ಟು ಪ್ರೋಸೆಸ್ಸಿಗೆ ಟ್ರೆಡಿಷ್ನಲ್ ಮಾರ್ಕೆಟ್. ಆ್ಯಕ್ಚುಲಿ ನಾವು ಇದ್ದೇವೆ, ನಮ್ಮ ಅಪ್ಪ ಅಮ್ಮ ಇದ್ದರು, ನಮ್ಮ ಅಜ್ಜ ಅಜ್ಜಿ ಇದ್ದರು, ಎಲ್ಲರೂ ನಾವು ಇವತ್ತು ಏನು ಮಾರ್ಕೆಟ್ ವ್ಯವಸ್ಥೆಯನ್ನು ಇವತ್ತು ನೋಡ್ತಾ ಇದ್ದೇವೆ, ಇದು ಟ್ರೆಡಿಷ್ನಲ್ ಮಾರ್ಕೆಟ್ ವ್ಯವಸ್ಥೆ ಒಳಗಡೆ ಇರುವಂಥದ್ದು. ಇಲ್ಲಿ 10 ರೂಪಾಯಿಗೆ ನೀವು ತಗೊಂಡಂಥ ವಸ್ತು ಮ್ಯಾನುಫ್ಯಾಕ್ಚರಿಂಗ್ ಎಷ್ಟರಲ್ಲಾಗಿರ್ಬೋದು? 10 ರೂಪಾಯಲ್ಲಿ ಆಗಿರ್ತದಾ? ಇಲ್ಲ, 2 ರಿಂದ 3 ರೂಪಾಯಲ್ಲಿ ಇದರ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ಓಕೆ, ಈಗ ಈ ವ್ಯವಸ್ಥೆ ಒಳಗಡೆ ಏನಾಗ್ತಿದೆ ಅಂತ ಹೇಳಿದರೆ, ಕಸ್ಟಮರ್ ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ ಇಲ್ಲಿ ಹಣ ದುಡಿತಿದ್ದಾರೆ. ಎಲ್ಲಿಂದ? ಕಸ್ಟಮರ್ ಪೇಡ್ ಮಾಡಿದಂಥ 100% ಹಣದಲ್ಲಿ 70% to 80% ಹಣ ಇವ್ರುಗಳ ಮನೆಗೆ ಹೋಗ್ತಾ ಇದೆ. ಬಿಕಮಿಂಗ್ ದೀಸ್ ಪೀಪಲ್ಸ್ ಆರ್ ರಿಚ್. ಓಕೆ, ಇವರು ಬರ್ತಾ ಬರ್ತಾ ರಿಚ್ ಆಗ್ತಾ ಹೋಗ್ತಾ ಇದ್ದಾರೆ. ಬಟ್ ಟ್ರೆಡಿಷ್ನಲ್ ಮಾರ್ಕೆಟ್ನಲ್ಲಿ ಕಸ್ಟಮರ್ ಕೂಡ ಒಂದು ಪಾರ್ಟ್ ಅಲ್ವಾ? ಈತ ಕೂಡ ಒಂದು ಪಾರ್ಟ್. ಈತ ಇಲ್ಲದೆ ಇದ್ರೆ ಮಾರ್ಕೆಟ್ ನಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಈತ ಒಂದು ಪಾರ್ಟ್ ಆಗಿದ್ದರೂ ಸಹ ಈತನ ಮನೆ ನಡಿಲಿಕ್ಕೆ ಈತನಿಗೆ ಹಣಕಾಸಿನ ನೆರವೇನು ಇದರಲ್ಲಿ ಸಿಗ್ತಾ ಇಲ್ಲ. ಆತ ದುಡ್ಡು ಕೊಟ್ಟಿದ್ದಕ್ಕೆ ಆತನಿಗೆ ಏನು ಸಿಕ್ಕಿದೆ? ಕಮೋಡಿಟಿ ಸಿಕ್ಕಿದೆ. ಬಟ್ ಈತನಿಗೆ ಇನ್ಕಮ್ ಸೋರ್ಸ್ ಏನು ಈ ವ್ಯವಸ್ಥೆ ಒಳಗಡೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನೆಟ್ವರ್ಕ್ ಮಾರ್ಕೆಟ್ ಹುಟ್ಟಾಕ್ಕೊಂಡಿದ್ದು ಹೇಗೆ? ಮ್ಯಾನುಫ್ಯಾಕ್ಚರಿಂದ ಡೈರೆಕ್ಟ್ ಕಸ್ಟಮರ್ಗೆ ಒಂದು ಕಮೋಡಿಟಿಯನ್ನು ಕೊಡುವಂಥದ್ದು. ಕಂಪನಿ ಏನು ಮಾಡ್ತದೆ? ಡೈರೆಕ್ಟ್ ಕಸ್ಟಮರ್ಗೆ ಕಮೋಡಿಟಿ ಕೊಡುತ್ತೆ. ಕಸ್ಟಮರ್ ಏನು ಮಾಡಬೇಕಂತ ಹೇಳಿದರೆ, ಇಲ್ಲಿ ಕಸ್ಟಮರಿಂದ ಕಸ್ಟಮರ್ಗೆ ಒಂದು ಸಿಸ್ಟಮ್ನ ಮೂಲಕ ಕಂಪನಿ ಒಂದು ಪ್ಲ್ಯಾನ್ ಕೊಟ್ಟಿರುತ್ತೆ. ಅಲ್ಲಿಂದ ಆ ಸಿಸ್ಟಮ್ನ ಮೂಲಕ ಇಲ್ಲಿ ಅಡ್ವರ್ಟೈಸ್ಮೆಂಟ್ನ ಪಾರ್ಟನ್ನು ಟಿ ವಿಯಲ್ಲೂ ಅಥವಾ ಮ್ಯಾಗ್ಝಿನ್ಗಳಲ್ಲಿ ಕಾಣಿಸ್ದೆ, ಈ ಮಧ್ಯವರ್ತಿಗಳು ಇಲ್ಲಿ ಇಲ್ಲದೆ, ಇಲ್ಲಿ ಕಸ್ಟಮರಿಂದ ಕಸ್ಟಮರ್ಗೆ ಈ ಬಿಸ್ನೆಸ್ಸನ್ನು ನಾವು ಅಡ್ವರ್ಟೈಸ್ ಮಾಡಿ ಈ ಪ್ರಾಡಕ್ಟನ್ನು ಮುಂದೆ ತಗೊಂಡೋಗಿ ಆ ಬೇರೆ ಕಸ್ಟಮರ್ ತನಕ ಮುಟ್ಟಿಸಿದರೆ
ಈ ಒಂದು ಅಡ್ವರ್ಟೈಸ್ಮೆಂಟ್ನ ಪಾರ್ಟನ್ನು ನಾವು ಮಾಡಿದರೆ ಇಲ್ಲಿ 70% ಹಣ ಇಲ್ಲಿ ಹೋಗುವುದನ್ನು ನಿಲ್ಲಿಸಿ ನಮ್ಮ ಮಧ್ಯದಲ್ಲಿ ಈ ಒಂದು ನೆಟ್ವರ್ಕ್ ಮಾರ್ಕೆಟ್ ಸಿಸ್ಟಮ್ ಮೂಲಕ ಕಂಪನಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಈಸ್ ಗುಡ್ ಆರ್ ಬ್ಯಾಡ್? ವೆರಿ ಗುಡ್ ಅಲ್ವಾ? ವೆರಿ ಗುಡ್ ಅಲ್ವಾ? ಓಕೆ, ಹಾಗಾದರೆ ಇಲ್ಲಿ ಈ ಸಿಸ್ಟಮ್ ಒಳಗಡೆ ಹೇಗೆ ಹಣ ಬರುತ್ತೆ, ಯಾವ ಸಿಸ್ಟಮು, ಇದ್ರ ಬಗ್ಗೆ ನಾನು ಮುಂದೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ.